ಒಲಿಂಪಿಕ್ಸ್ ಹೀರೋಗಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅತ್ಯದ್ಭುತ ಪ್ರದರ್ಶನ ತೋರಿದ ಎಲ್ಲ ಅಥ್ಲೆಟಿಕ್ಗಳಿಗೆ ಅಭಿನಂದನೆ ಸಲ್ಲಿಸುವಂತಹ ಕೆಲಸ ಈಗ ಆಗಿದೆ. ನಿಮ್ಮ ಸಾಧನೆಯಿಂದ ದೇಶ ಹೆಮ್ಮೆ ಪಡುವಂತಾಗಿದೆ. ಒಲಿಂಪಿಕ್ಸ್ನಲ್ಲಿ ಕ್ರೀಡಾಪಟುಗಳಿಂದ ಉತ್ತಮ ಪ್ರದರ್ಶನ, ಅದರಲ್ಲೂ ವಿನೇಶ್ ಫೋಗಟ್ ಅವರನ್ನ ಪ್ರಧಾನಿ ಮೋದಿ ಅವರು ಹಾಡಿ ಹೊಗಳಿದ್ದಾರೆ. ಎಲ್ಲ ಅಥ್ಲೀಟ್ಗಳನ್ನ ಪ್ರಧಾನಿ ಮೋದಿ ಅವರು ಅಭಿನಂದಿಸಿದ್ದಾರೆ. ಒಲಿಂಪಿಕ್ಸ್ ಹೀರೋಗಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡಿ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಧನೆಯನ್ನ ಹಾಡಿ ಹೊಗಳಿದ್ದಾರೆ. ವಿನೇಶ್ ಫೋಗಟ್ ಅವರನ್ನು ಕೂಡ ಅವರು ವರ್ಣಿಸಿದ್ದಾರೆ. ನಿಮ್ಮ ಸಾಧನೆಯಿಂದ ದೇಶವೇ ಹೆಮ್ಮೆ ಪಡುವಂತಾಗಿದೆ ಅಂತ ಸಂತಸ ಪಟ್ಟಿದ್ದಾರೆ. ನೋಡಿದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲ ಅಥ್ಲೀಟ್ಗಳು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಎಲ್ಲ ಅಥ್ಲೀಟ್ಗಳನ್ನ ಭೇಟಿಯಾಗಿ ಅವರ ಜೊತೆಗೆ ಪ್ಯಾರಿಸ್ ಒಲಿಂಪಿಕ್ಸ್ನ ಅನುಭವ ಯಾವ ರೀತಿ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರ ಅತ್ಯುದ್ಭುತ ಪ್ರದರ್ಶನಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಅದ್ಭುತವಾದಂತಹ ಪ್ರದರ್ಶನದಿಂದ ಇಡೀ ದೇಶವೇ ಹೆಮ್ಮೆ ಪಟ್ಟಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಾಕರ್ ಆಗಿರಬಹುದು ಸೇರಿದಂತೆ ವಿನೇಶ್ ಫೋಗಟ್ ಎಲ್ಲರನ್ನೂ ಕೂಡ ಅಭಿನಂದಿಸಿದ್ದಾರೆ. क्या मैडम जी मजामा अहमदाबाद जय अभी ना सर हवे जवानी जो हाँ हाँ बिल्कुल सबसे बहुत छोटी एथलीट है हमारी 14 साल की, पहली बार कंटीजेंट। उस दिन मेरा परिचय हुआ था। आपकी एक फेमस रेसिपी है ड्रम स्टिक्स की जी, वो काफी फेमस हुई है। वाह। जैसे हम आज सबके साथ बात करते हैं तो हम विटामिन सी रिच खिलाती हो सबको रेकमेंड करते हैं। क्या हाल है काशी का? सचमुच में ಒಲಿಂಪಿಕ್ಸ್ ಹೀರೋಗಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅತ್ಯದ್ಭುತ ಪ್ರದರ್ಶನ ತೋರಿದ ಎಲ್ಲ ಅಥ್ಲೆಟಿಕ್ಗಳಿಗೆ ಅಭಿನಂದನೆ ಸಲ್ಲಿಸುವಂತಹ ಕೆಲಸ ಈಗ ಆಗಿದೆ. ನಿಮ್ಮ ಸಾಧನೆಯಿಂದ ದೇಶ ಹೆಮ್ಮೆ ಪಡುವಂತಾಗಿದೆ. ಒಲಿಂಪಿಕ್ಸ್ನಲ್ಲಿ ಕ್ರೀಡಾಪಟುಗಳಿಂದ ಉತ್ತಮ ಪ್ರದರ್ಶನ, ಅದರಲ್ಲೂ ವಿನೇಶ್ ಫೋಗಟ್ ಅವರನ್ನ ಪ್ರಧಾನಿ ಮೋದಿ ಅವರು ಹಾಡಿ ಹೊಗಳಿದ್ದಾರೆ. ಎಲ್ಲ ಅಥ್ಲೀಟ್ಗಳನ್ನ ಪ್ರಧಾನಿ ಮೋದಿ ಅವರು ಅಭಿನಂದಿಸಿದ್ದಾರೆ. ಒಲಿಂಪಿಕ್ಸ್ ಹೀರೋಗಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡಿ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಧನೆಯನ್ನ ಹಾಡಿ ಹೊಗಳಿದ್ದಾರೆ. ವಿನೇಶ್ ಫೋಗಟ್ ಅವರನ್ನು ಕೂಡ ಅವರು ವರ್ಣಿಸಿದ್ದಾರೆ. ನಿಮ್ಮ ಸಾಧನೆಯಿಂದ ದೇಶವೇ ಹೆಮ್ಮೆ ಪಡುವಂತಾಗಿದೆ ಅಂತ ಸಂತಸ ಪಟ್ಟಿದ್ದಾರೆ. ನೋಡಿದ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲ ಅಥ್ಲೀಟ್ಗಳು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಎಲ್ಲ ಅಥ್ಲೀಟ್ಗಳನ್ನ ಭೇಟಿಯಾಗಿ ಅವರ ಜೊತೆಗೆ ಪ್ಯಾರಿಸ್ ಒಲಿಂಪಿಕ್ಸ್ನ ಅನುಭವ ಯಾವ ರೀತಿ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರ ಅತ್ಯುದ್ಭುತ ಪ್ರದರ್ಶನಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಅದ್ಭುತವಾದಂತಹ ಪ್ರದರ್ಶನದಿಂದ ಇಡೀ ದೇಶವೇ ಹೆಮ್ಮೆ ಪಟ್ಟಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಾಕರ್ ಆಗಿರಬಹುದು ಸೇರಿದಂತೆ ವಿನೇಶ್ ಫೋಗಟ್ ಎಲ್ಲರನ್ನೂ ಕೂಡ ಅಭಿನಂದಿಸಿದ್ದಾರೆ. बाबा की क्या मैडम जी मजामा अहमदाबाद जय अभी ना सर हवे जवानी जो हाँ हाँ बिल्कुल सबसे बहुत छोटी एथलीट है हमारी 14 साल की, पहली बार कंटीजेंट। उस दिन मेरा परिचय हुआ था। आपकी एक फेमस रेसिपी है ड्रम स्टिक्स की जी, वो काफी फेमस हुई है। वाह। जैसे हम आज सबके साथ बात करते हैं तो हम विटामिन सी रिच खिलाती हो सबको रेकमेंड करते हैं। क्या हाल है काशी का? सचमुच में ಒಲಿಂಪಿಕ್ಸ್ ಹೀರೋಗಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅತ್ಯದ್ಭುತ ಪ್ರದರ್ಶನ ತೋರಿದ ಎಲ್ಲ ಅಥ್ಲೆಟಿಕ್ಗಳಿಗೆ ಅಭಿನಂದನೆ ಸಲ್ಲಿಸುವಂತಹ ಕೆಲಸ ಈಗ ಆಗಿದೆ. ನಿಮ್ಮ ಸಾಧನೆಯಿಂದ ದೇಶ ಹೆಮ್ಮೆ ಪಡುವಂತಾಗಿದೆ. ಒಲಿಂಪಿಕ್ಸ್ನಲ್ಲಿ ಕ್ರೀಡಾಪಟುಗಳಿಂದ ಉತ್ತಮ ಪ್ರದರ್ಶನ, ಅದರಲ್ಲೂ ವಿನೇಶ್ ಫೋಗಟ್ ಅವರನ್ನ ಪ್ರಧಾನಿ ಮೋದಿ ಅವರು ಹಾಡಿ ಹೊಗಳಿದ್ದಾರೆ.
ಎಲ್ಲ ಅಥ್ಲೀಟ್ಗಳನ್ನ ಪ್ರಧಾನಿ ಮೋದಿ ಅವರು ಅಭಿನಂದಿಸಿದ್ದಾರೆ. ಒಲಿಂಪಿಕ್ಸ್ ಹೀರೋಗಳ ಜೊತೆಗೆ ಪ್ರಧಾನಿ ಮೋದಿ ಅವರು ಮಾತಾಡಿ ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಧನೆಯನ್ನ ಹಾಡಿ ಹೊಗಳಿದ್ದಾರೆ. ವಿನೇಶ್ ಪೊಗಟ್ ಅವರನ್ನು ಕೂಡ ಅವರು ವರ್ಣಿಸಿದ್ದಾರೆ. ನಿಮ್ಮ ಸಾಧನೆಯಿಂದ ದೇಶವೇ ಹೆಮ್ಮೆ ಪಡುವಂತಾಗಿದೆ ಅಂತ ಸಂತಸ ಪಟ್ಟಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲ ಅಥ್ಲೀಟ್ಗಳು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಎಲ್ಲ ಅಥ್ಲೀಟ್ಗಳನ್ನ ಭೇಟಿಯಾಗಿ ಅವರ ಜೊತೆಗೆ ಪ್ಯಾರಿಸ್ ಒಲಿಂಪಿಕ್ಸ್ನ ಅನುಭವ ಯಾವ ರೀತಿ ಇತ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರ ಅತ್ಯುದ್ಭುತ ಪ್ರದರ್ಶನಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಅದ್ಭುತವಾದಂತಹ ಪ್ರದರ್ಶನದಿಂದ ಇಡೀ ದೇಶವೇ ಹೆಮ್ಮೆ ಪಟ್ಟಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಪ್ರಭಾಕರ್ ಆಗಿರಬಹುದು ಸೇರಿದಂತೆ ವಿನೇಶ್ ಪೊಗಟ್ ಎಲ್ಲರನ್ನೂ ಕೂಡ ಅಭಿನಂದಿಸಿದ್ದಾರೆ. चलिए बाबा की કેમ મેડમ જી મજામાં? અમદાવાદ જઈ આવી? ना सर હવે જવાની છો? हाँ हाँ बिल्कुल. सबसे बहुत छोटी एथलीट है हमारी 14 साल की, पहली बार कंटीजेंट. उस दिन मेरा परिचय हुआ था. हाँ. फेमस रेसिपी है ड्रम स्टिक्स की जी, वो काफी फेमस हुई है. वाह. जैसे हम सबके साथ बात करते हैं तो हम विटामिन सी रिच खिलाती हो सबको? सबको रेकमेंड करते हैं. क्या हाल है काशी का? सचमुच में? हाँ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.